ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲ್ ಆಗಿರೋ ಡಿಸೈನು ಮತ್ತು ಕ್ವಿಕ್ಕಾಗಿ ಮುಗಿಯುವಂಥದ್ದು ಫಟಾಫಟ್ ಅಂತ ಮುಗ್ದೋಗುತ್ತೆ ಆ ರೀತಿ ಡಿಸೈನ್ ತೋರಿಸ್ತಿದ್ದೀನಿ. ಮತ್ತು 1 ಅವರಲ್ಲೆಲ್ಲ ಮುಗ್ದೋಗುತ್ತೆ, ಅದು ಕ್ವಿಕ್ಕಾಗಿ ಆಗೋಗುವಂಥ ಡಿಸೈನು. ಮತ್ತು ನಾನು ಈ ರೀತಿ ಬೀಡ್ ತೊಗೊಂಡಿದ್ದೀನಿ, ಇಲ್ಲಿ ಈ ಶೇಪಲ್ಲಿ ಬೀಡ್ ತೊಗೊಂಡಿದ್ದೀನಿ. ನೀವು ರೌಂಡ್ ಬೀಡಲ್ಲಿ ಯಾವುದಾದ್ರೂ ಕೂಡ ತೊಗೋಬೋದು, ಸ್ವಲ್ಪ ಬಿಗ್ ಸೈಜ್ ತೊಗೊಳ್ಳಿ. ಮತ್ತು 6 ಥ್ರೆಡ್ ತೊಗೊಂಡಿದ್ದೀನಿ. ಇವತ್ತು ನಾನು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನ್, ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಇಲ್ಲಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು. ಇವಾಗ ಡಿಸೈನ್ನ ಶುರು ಮಾಡೋಣ. ಫಸ್ಟಿಗೆ ನಾನೊಂದು ಸಿಂಗಲ್ ಕ್ರೋಶ ಹಾಕೋತಿದ್ದೀನಿ. ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶಗಳಾದಮೇಲೆ ನಾನಿಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ಎಲ್ಲಕ್ಕೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ, ಮತ್ತು 3 ಚೈನ್ ಹಾಕ್ಕೊಂಡು ಎಲ್ಲಕ್ಕೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ, ಮತ್ತು ಪಕ್ಕದಲ್ಲೇ ನಾನು ಇನ್ನೊಂದು ಸಿಂಗಲ್ ಕ್ರೋಶ ಹಾಕೋತಿದ್ದೀನಿ. ಇಲ್ಲಿ ಬಂದು 2 ಟೈಮ್ಸ್ ನಾನು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಫ್ರೆಂಡ್ಸ್, ಇಲ್ಲಿ 2 ಸಿಂಗಲ್ ಕ್ರೋಶಗಳಾದಮೇಲೆ ನಾನಿಲ್ಲಿ ಮತ್ತೆ 3 ಚೈನ್ ಹಾಕೋತಿದ್ದೀನಿ. 3 ಚೈನ್ ಹಾಕ್ಕೊಂಡು ಎಲ್ಲಕ್ಕೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಒಂದು ಸಿಂಗಲ್ ಕ್ರೋಶ ಆದಮೇಲೆ ನಾನು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸ್ಕೊತಿದ್ದೀನಿ. ಈ ರೀತಿ ಥ್ರೆಡ್ಗೆ ತೋರಿಸಾದ್ಮೇಲೆ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ನಾನಿಲ್ಲಿ 1 2 3 ಚೈನ್ಗಳನ್ನ ಹಾಕೋತಿದ್ದೀನಿ. 3 ಚೈನ್ ಹಾಕ್ಕೊಂಡು ಇಲ್ಲೇನು ಬೀಡ್ ಲಾಕ್ ಮಾಡಿದಾಗ ಎಕ್ಸ್ಟ್ರಾ ಥ್ರೆಡ್ ಇದೆ, ಆ ಥ್ರೆಡ್ ಒಳಗಡೆ ಹೋಗಿ ನಾನೀಗ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನಿಮಗೆ ಆ ಥ್ರೆಡ್ ಒಳಗಡೆ ತೋರಿಸೋವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದ್ರೂ ಪೂರ ಬೀಡ್ ತೊಗೊಂಡು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ತೋರಿಸ್ಕೊಳ್ಳಿ. ಈ ರೀತಿ ಬೀಡ್ ತೊಗೊಂಡು ಅಲ್ಲೊಂದು ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಅಲ್ಲೊಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇಲ್ಲೇನು 3 ಚೈನ್ ಹಾಕಿದ್ವಿ, ಇಲ್ಲಿ 3 ಚೈನ್ ಹಾಕಿದ್ವಲ್ಲ ಬೀಡ್ ಹಿಂದೆ, ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ ಇಲ್ಲಿ ಒಂದು ನಾನು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶ ಆದಮೇಲೆ ಮತ್ತೆ ನೆಕ್ಸ್ಟ್ 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶ ಏನಿದೆ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ಇದು ಒಂದು ಪೀಕಾಟ್ ಶೇಪ್ ಬರುತ್ತೆ. ಇಲ್ಲಿ ಬಂದು ಪೀಕಾಟ್ ಶೇಪ್ ಆಗಿದೆ. ಮತ್ತು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಸೇಮ್ ಅದೇ 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದು ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ ಆದಮೇಲೆ ಇಲ್ಲಿನ ಡಬಲ್ ಕ್ರೋಶ ಇದೆ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಇದೇ ರೀತಿ ಮತ್ತೆ ಇನ್ನೊಂದು ಪಿಕಾಟ್ ಹಾಕೋಬೇಕಾಗುತ್ತೆ. ಒಟ್ಟು ನಾನಿಲ್ಲಿ 3 ಪಿಕಾಟ್ಗಳನ್ನ ಹಾಕೋತಿರೋದು. ನಾನು ಬೀಡ್ಗೆ ಒಂದು ಹಾಕಿದ್ನಲ್ಲ, ಚೈನ್ ಹಾಕ್ಕೊಂಡು ಬೀಡಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇತ್ತಲ್ಲ ಅಲ್ಲಿ ಒಂದು ಪಿಕಾಟ್ ಶೇಪ್ ಬರೋ ರೀತಿ ಮಾಡ್ಕೊಂಡಿದ್ದೆ. ಅಲ್ಲಿಗೆ 4 ಪಿಕಾಟ್ಗಳಾಗುತ್ತೆ. 4 ಪಿಕಾಟ್ಗಳಾದಮೇಲೆ ನಾನಿಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ನೋಡಿ, ಡಿಸೈನ್ ಬಂದು ಈ ರೀತಿ ಇರುತ್ತೆ. ನಿಮಗೆ ನೋಡೋಕೆ ಒಂದೇ ರೀತಿ ಕಾಣಿಸ್ಬೋದು, ಅದೇ ಮೆಥಡ್ ಚೇಂಜ್ ಇರುತ್ತೆ, ಹಾಕೋ ರೀತಿಗಳು ಚೇಂಜ್ ಇರುತ್ತೆ. ನೆಕ್ಸ್ಟ್ ಇದಾದಮೇಲೆ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೇಮ್ ಅದೇ ರೀತಿ ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋಬೇಕಾಗುತ್ತೆ. ಬೀಡ್ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಆದಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದರಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 3 ಚೈನ್ ಏನಿದೆ ಬ್ಯಾಕ್ ಸೈಡ್ 3 ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ ಆ ರೀತಿ ಒಂದು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಇಲ್ಲೂ ಕೂಡ ಈ ಡಬಲ್ ಕ್ರೋಶ ಏನು ಹಾಕಿದ್ದೀವಿ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಅಲ್ಲೂ ಕೂಡ ಒಂದು ಪಿಕಾಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇದೇ ರೀತಿ ಇನ್ನು 2 ಪಿಕಾಟ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಒಟ್ಟು ಟೋಟಲ್ ಆಗಿ 3 ಪಿಕಾಟ್ಗಳು ಬೀಡ್ಗೊಂದು ತೋರಿಸಿರೋದು ಸೇರಿ 4 3 ಡಬಲ್ ಕ್ರೋಶಗಳನ್ನ ಹಾಕಿ ಪಿಕಾಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಈ ರೀತಿ 3 ಪಿಕಾಟ್ಗಳು ಮುಗ್ದಿದೆ. ಸಾರಿ 4, ಅದು ಒಂದು ಕೌಂಟ್ ಮಾಡಿಕೊಂಡ್ರೆ 4 ಪಿಕಾಟ್ ಮುಗ್ದಿದೆ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ನಾನಿಲ್ಲಿ 3 ಡಿಸೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ 3 ಡಿಸೈನ್ ಹಾಕ್ಕೊಂಡು ನೆಕ್ಸ್ಟಿಗೆ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕೊಂಡಿದ್ದೀನಿ, ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ.
ಇನ್ನೊಂದು ಸಿಂಗಲ್ ಕ್ರೋಶ ಅಂದರೆ 2 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಮತ್ತೆ 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ, ಮತ್ತು 3 ಚೈನ್ 1 2 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಇಲ್ಲೂ ಕೂಡ ನಾನು 2 ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕಾಗುತ್ತೆ. ಇಲ್ಲಿ 2 ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕಾಗುತ್ತೆ. 2 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಆ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಇದೇ ರೀತಿ ಬೀಡನ್ನ ಥ್ರೆಡ್ಗೆ ತುರಿಸಿ ಬೀಡ್ ಲಾಕ್ ಮಾಡಿಕೊಂಡು ಸೇಮ್ ಅದೇ ರೀತಿ 3 ಚೈನ್, ಇನ್ನೇನು ಎಕ್ಸ್ಟ್ರಾ ಥ್ರೆಡ್ ಇದೆ ಬೀಡ್ ಲಾಕ್ ಮಾಡಿದಾಗ ಆ ಥ್ರೆಡ್ ಗ್ಯಾಪಲ್ಲಿ ಹೋಗಿ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಬರೋದೇ ಇಲ್ಲ ಅನ್ನುತ್ತೆ. ಈ ರೀತಿ ಥ್ರೆಡ್ ತೊಗೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 3 ಚೈನ್ ಗ್ಯಾಪ್ ಏನಿದೆ ಅದರಲ್ಲೋಗಿ ಮತ್ತು ಒಂದು ಡಬಲ್ ಕ್ರೋಶ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಅಲ್ಲಿಗೆ ಒಂದು ಪೀಕಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಪೀಕಾಟ್ ಹಾಕ್ಕೊಳ್ಳೋಣ. ನೋಡಿ ಮತ್ತೆ ಇನ್ನೊಂದು ಪೀಕಾಟ್ ಹಾಕೊಳ್ಳೋಣ. ಒಟ್ಟು ಟೋಟಲ್ ಆಗಿ 3 ಪೀಕಾಟ್ಗಳು ಹಾಕ್ಕೊಂಡಿದ್ದೀನಿ. ಬೀಡ್ಗೊಂದು ಪೀಕಾಟ್ ಹಾಕಿ ಒಟ್ಟು ಟೋಟಲ್ 4 ಆಗಿದೆ. ನೋಡಿ 4 ಪಿಕಾಟ್ಗಳಾಗಿದೆ. ಇದು ಒಂದು ಸೇರಿಸಿ ಈ ಬೀಡ್ಗೆ ಏನು ಹಾಕಿದ್ವಿ 3 ಚೈನ್ ಹಾಕಿ ಸಿಂಗಲ್ ನೋಟ್ನ ಅದು ಬಂದು ಟೋಟಲ್ ಆಗಿ 4 ಆಗಿದೆ. ಫ್ರೆಂಡ್ಸ್ ಇದು ಸ್ಯಾಂಪಲ್ ಆಗಿರೋದ್ರಿಂದ ನಾನು ಒಂದಷ್ಟು ದೂರ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್ ನಾನಿಲ್ಲಿ ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ. ಇಷ್ಟೇ ಸಿಂಪಲಾಗಿ ಮುಗ್ದೋಗುತ್ತೆ. ನೀವು ಸೀರೆ ಕುಚ್ಚು ಹಾಕಿದೆ ಅಂತಲೇ ಅನಿಸಲ್ಲ, ಆ ರೀತಿ ಬೇಗ ಮುಗ್ದೋಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ಸಿಂಪಲಾಗಿದೆ, ಫಟಾಫಟ್ ಅಂತ ಮುಗಿಯುತ್ತೆ, ಟೈಮೇ ತಗೊಳ್ಳಲ್ಲ. ಈ ರೀತಿ ಒಂದು ಡಿಸೈನ್ ಹಾಕ್ಬೋದು. ಈಗ ನಾನು ಇದು ಸ್ಪೇಸ್ ಬಿಟ್ಕೊಂಡಿರೋದು ಕುಚ್ಚು ಕಟ್ಟೋದಕ್ಕೋಸ್ಕರ. ಕುಚ್ಚು ಕಟ್ಟದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಕುಚ್ಚು ಕಟ್ಟದ ಮೇಲೆ ಫೈನಲ್ ಲುಕ್ ಬಂದು ಈ ರೀತಿ ಇದೆ ನೋಡಿ. ಈ ರೀತಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕ್ಯೂಟಾಗಿದೆ, ಸ್ಮಾಲಾಗಿ ಕ್ಯೂಟಾಗಿದೆ. ನೀವು ಇದರಲ್ಲಿ ವಿತೌಟ್ ಕುಚ್ಚು ಕೂಡ ಹಾಕೊಂಡು ಹೋಗ್ಬೋದು. ಈ ಕುಚ್ಚನ್ನ ಲೆಸ್ ಮಾಡಿ ನೀವು ಇದನ್ನೇ ಡಿಸೈನ್ನ ಕಂಟಿನ್ಯೂ, ನನಗೇನು 3 ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ಅದೇ ರೀತಿ ನೀವು ಪೂರ ಸ್ಯಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಕುಚ್ಚು ಬೇಡ ಅಂದರೆ ನೀವು ಬೇಕು ಅಂದರೆ ಕುಚ್ಚನ್ನ ಒಂದಾದ್ಮೇಲೆ ಒಂದು ಕೂಡ ಹಾಕೊಬೋದು, ಅಥವಾ 5 ಡಿಸೈನ್ ಹಾಕಿ ಒಂದು ಕುಚ್ಚು ಹಾಕೋಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಗೆ ಹೇಗೆ ಬೇಕೋ ಆ ರೀತಿ ಮಾಡ್ಕೋಬೋದು ಇದನ್ನು. ಫ್ರೆಂಡ್ಸ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಕುಚ್ಚು ಬಂದು 75 ಎಳೆ ತೊಗೊಂಡಿದ್ದೀನಿ. 75 1 to double ಮಾಡಿದ್ಮೇಲೆ 300 ಎಳೆ ಕುಚ್ಚಾಗುತ್ತೆ. ಈ ರೀತಿ ಕಾಣಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು, ಕ್ಯೂಟಾಗಿದೆ, ಸ್ಮಾಲಾಗಿ ಕ್ಯೂಟಾಗಿದೆ. ಫ್ರೆಂಡ್ಸ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.